ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಚು. ಇವತ್ತೊಂದೊಳ್ಳೆ ಫೇಶಿಯಲ್ನ ನಾನು ನಿಮಗೋಸ್ಕರ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಎಷ್ಟೋ ಜನ ಹೆಣ್ಮಕ್ಳು ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಬ್ಯೂಟಿ ಪಾರ್ಲರ್ ಎಲ್ಲ ಕಡೆ ಹೋಗೋದುಂಟು. ನಾನು ಕೂಡ ಬ್ಯೂಟಿ ಪಾರ್ಲರ್ ಅದು ಇದು ಎಲ್ಲ ಮಾಡಿ ಸ್ವಲ್ಪ ದಿನ ಅಷ್ಟೇ ತಾತ್ಕಾಲಿಕವಾಗಿ ಮಾತ್ರ ನಾವು ಬೆಳ್ಳಗಾಗ್ತೀವಿ ಅಷ್ಟೇ. ಮತ್ತು ಬಿಸಿಲಿಗೆ ಹೋದರೆ 3 ಡೇಸ್ ಅಷ್ಟೇ, ಮತ್ತು ನಾವು ಅದೇ ಥರ ಯಾವ ಥರ ಇರ್ತಿದ್ದೋ ಕಪ್ಪಗೆ ಅದೇ ಥರ ಆಗಿಬಿಡ್ತೀವಿ. ಇವತ್ತು ನಾನು ಶಾಶ್ವತವಾಗಿ ಮನೆಯಲ್ಲೇ ಮಾಡುವಂತಹ ಫೇಶಿಯಲ್ನ ನಾನು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ನಾನು ಕೂಡ 1 ಇಯರಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ. ಈ ಫೇಶಿಯಲಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಶಾಶ್ವತವಾಗಿ ಪರ್ಮನೆಂಟ್ ಬೆಳ್ಳಗಾಗ್ತೀವಿ. ಅದು ನಮಗೆ 1 ಡೇ 2 ಡೇ ಇಂದ ನಮಗೆ ರಿಸಲ್ಟ್ ಸಿಗಲ್ಲ. ನೀವು 1 ವೀಕಿಂದ 1 ಮಂತ್ ಆದ್ರೂ ನೀವು ಖಂಡಿತ ಯೂಸ್ ಮಾಡೋದ್ರಿಂದ ನಮಗೆ ರಿಸಲ್ಟ್ ಸಿಗುತ್ತೆ ಅಷ್ಟೇ. ವಾರಕ್ಕೆ 3 ಡೇಸ್ ಯೂಸ್ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗೋದುಂಟು. ಇದರಿಂದ ಸಿಂಪಲ್ಲಾಗಿ ಹೋಮ್ ರೆಮಿಡಿ ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಒಂದು ಪೇಸ್ಟ್ ಮತ್ತು ಹಾಲಿಂದ, ಕಾಫಿ ಪುಡಿಯಿಂದ 3 ಇಂಗ್ರೀಡಿಯೆಂಟ್ಸಿಂದ ನಾವು ಬೆಸ್ಟ್ ಹೋಮ್ ರೆಮಿಡಿ ಮಾಡೋದನ್ನ ನಾನು ತಿಳಿಸ್ಕೊಡ್ತೀನಿ. ಬನ್ನಿ. ಪೇಸ್ಟಿಂದ ನಮಗೆ ಏನೇನೆಲ್ಲ ಉಪಯೋಗ ಇದೆ ನಮ್ಮ ಸ್ಕಿನ್ಗೆ ಅಂತ ನಾನಿವತ್ತು ತಿಳಿಸ್ಕೊಡೋಕೆ ಬಂದಿದ್ದೀನಿ. ನಮ್ಮ ಮೊಳಕೈ ಮೊಳಕಾಲು ಎಲ್ಲ ತುಂಬ ಬ್ಲ್ಯಾಕ್ ಆಗಿರುತ್ತೆ, ಫೇಸ್ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ. ನಿಮಗೆ ನೋಡಿರ್ತೀರ ನೀವು. ಆಯಿಲ್ ಸ್ಕಿನ್ ಇರೋರು, ಡ್ರೈ ಸ್ಕಿನ್ ಇರೋರಿಗೆಲ್ಲ ತುಂಬಾ ಪಿಂಪಲ್ ಆಗ್ತಾ ಇರುತ್ತೆ. ಪೆಡಿಕೇರ್ ಮಾಡೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು. ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಕೋಲ್ಗೇಟಿಂದ ನಮಗೆ ಹಲವಾರು ಯೂಸ್ಫುಲ್ ಇದೆ. ನಾನು ಇನ್ನೊಂದು ವಿಡಿಯೋದಲ್ಲಿ ಬರೀ ಕೋಲ್ಗೇಟಿಂದ ಏನೇನು ಉಪಯೋಗ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಲಿನಲ್ಲಿ ಒಳ್ಳೆಯ ಪೌಷ್ಟಿಕಾಂಶ ಸಿಗುತ್ತದೆ, ಹಾಗೆ ನಮ್ಮ ಸ್ಕಿನ್ಗೆ ಇದರಿಂದ ತುಂಬ ಉಪಯೋಗ ಆಗುತ್ತದೆ. ಹೊಂಗು, ಮೊಡವೆ ಇದಕ್ಕೆ ಈ ಹಾಲು ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತದೆ. ಮಲಗುವ ಮುಂಚೆ ಹಾಲು ಕುಡಿದರೆ ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಹಾಗೆ ನಮ್ಮ ಸ್ಕಿನ್ ಹೊಳಪು ಇನ್ನೂ ಹೆಚ್ಚಿಸುತ್ತದೆ. ಇದರಲ್ಲಿ ವಿಟಮಿನ್ ಬಿ, ವಿಟಮಿನ್ ಡಿ, ವಿಟಮಿನ್ B2 ಹೀಗೆ ವಿವಿಧ ರೀತಿಯ ಜೀವಸತ್ವಗಳು ಇರುತ್ತದೆ. ಇನ್ನು ಹಾಲಿನಲ್ಲಿ ತುಂಬ ಉಪಯೋಗಗಳು ಇವೆ. ಇದರಿಂದ ನಮ್ಮ ಸ್ಕಿನ್ ಡೆವಲಪ್ಮೆಂಟ್ ಇನ್ನೂ ಹೆಚ್ಚಿಸುತ್ತದೆ. ಇನ್ನು ಕಾಫಿ ಪೌಡರ್, ಇದರಿಂದ ಏನೇನೆಲ್ಲ ಉಪಯೋಗ ಇದೆ ಎನ್ನುವುದನ್ನು ನಾನು ತಿಳಿಸಿಕೊಡ್ತೀನಿ ಬನ್ನಿ. ಈ ಕಾಫಿ ಪೌಡರ್ ನಮ್ಮ ಫೇಸ್ಗೆ ತುಂಬ ಗ್ಲೋ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಕಾಫಿ ಪೌಡರ್ನ ನಾವು ಯೂಸ್ ಮಾಡ್ತಾ ಬರಬೇಕಾದ್ರೆ ನಮ್ಮದು ಸ್ಕಿನ್ ಏನಿದೆ ಗ್ಲೋ ಆಗೋದಲ್ದಲೆ ಈ ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಫೇಶಿಯಲ್ನ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನು ಕೋಲ್ಗೇಟನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ನನ್ನ ಫೇಸಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ಕೋತಾ ಇದ್ದೀನಿ. ನೋಡಿ, ನಾನು ಕೋಲ್ಗೇಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ನಾನು ಪೇಸ್ಟ್ ಮತ್ತು ಕಾಫಿ ಪುಡಿನ ಎರಡನ್ನು ನಾನು ತಗೊಂಡಿದ್ದೀನಿ. ಇವಾಗ ಸ್ವಲ್ಪನ ಹಾಲನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ. ನಾನು ಒಂದೇ ಸಲ ಹಾಲನ್ನು ಹಾಕೋತಾ ಇಲ್ಲ. ನನ್ನ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದಕ್ಕೆ ನನ್ನ ಫೇಸ್ ಪ್ಯಾಕ್ ಯೂಸ್ ಮಾಡೋದಕ್ಕೆ ನನಗೆ ಎಷ್ಟು ಹಾಲು ಬೇಕೋ ಅಷ್ಟನ್ನು ಮಾತ್ರ ನಾನು ಬಳಸ್ಕೊತಾ ಇದ್ದೀನಿ ಅಷ್ಟೇ. ಏನು ಕಾಫಿ ಪೌಡರ್, ಕೋಲ್ಗೇಟ್ ಮತ್ತು ಹಾಲನ್ನು ನಾನು ಹಾಕ್ಕೊಂಡಿದ್ನೋ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ನಾನೇ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡೋದ್ರಿಂದ ನಾನು ಜಾಸ್ತಿ ಚೆನ್ನಾಗಿ ಮಿಕ್ಸ್ ಮಾಡೋದನ್ನ ನಾನು ತೋರಿಸಿಲ್ಲ ನಿಮಗೆ. ಸೊ ನನಗೆ ಸ್ವಲ್ಪ ತಿರುಗ್ಸೋಕ್ಕೆ ಕಷ್ಟ ಆಗೋದ್ರಿಂದ ನಾನು ತೋರಿಸಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇಷ್ಟೇ ಫೇಸ್ ಪ್ಯಾಕ್, ಇನ್ನೇನು ಮಾಡೋಗಿಲ್ಲ. ನೋಡಿ, ನನ್ನ ಸ್ಕಿನ್ನಿಗೆ ಇದನ್ನು ಯೂಸ್ ಮಾಡಿ ನಾನು ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ. ಈ ಫೇಸ್ ಪ್ಯಾಕಿಂದ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.